ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡೆ. ನಂದು ಫೋನಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ, ಹಾಗಾಗಿ ಆದರೂ ಕೂಡ ಕರೆಕ್ಟಾಗಿ ಬರಲಿಲ್ಲ ವೀಡಿಯೋ. ಸೊ ಈ ಒಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಒಂದು ಟೆಸ್ಟ್ ರೈಡ್ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ದೂರ ಏನೂ ಹೋಗಲ್ಲ, ಒಂದು ಇಲ್ಲೇ ಸ್ವಲ್ಪ ಕೆಲಸ ಇದೆ ನನಗೆ. ಸೊ ಆ ಕೆಲಸದ ಮೇಲೆ ಹೋಗ್ತಾಯಿದ್ದೀನಿ. ಸೊ ನೆನ್ನೆ ಕೂಡ ಟ್ರೈ ಮಾಡಿದೆ, ಬಟ್ ಅದು ವ್ಯೂವಿಂಗ್ ಆ್ಯಂಗಲ್ ಯಾಕೋ ಸರಿ ಬರಲಿಲ್ಲ. ಇವಾಗ ಮತ್ತೆ ಒಂದು ಸ್ವಲ್ಪ ಆ್ಯಂಗಲ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ವಿಡಿಯೋ ಮಾಡಿ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸರಿಯಾಗಿ ಬಂದರೆ ಸೊ ಅಪ್ಲೋಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೋಡ್ಬೇಕು. ಆ್ಯಕ್ಚುಲಿ ನನಗೆ ಒಂದು ಚೆಸ್ಟ್ ಮೌಂಟ್ ಎಲ್ಲ ಯೂಸ್ ಮಾಡಿ ಗೊತ್ತಿಲ್ಲ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ. ನೋಡೋಣ ಏನೆಲ್ಲ ಆಗುತ್ತೆ, ಹೇಗೆ ಅದನ್ನು ಇದು ಮಾಡ್ಬೋದು ಅಂತ. ಬನ್ನಿ ಒಂದು ಟೆಸ್ಟ್ ರೈಡ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೊ ಆ್ಯಂಗಲ್ ಸೆಟ್ ಆಗಿದೆ, ರೈಡ್ಗೆ ರೆಡಿಯಾಗಿದೆ. ಆವಾಗಲೇ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಆ್ಯಂಗಲ್ ಸರಿಯಾಗಿ ಸೆಟ್ ಆಗಿಲ್ಲ. ಈಗ ಕರೆಕ್ಟಾಗಿ ಆ್ಯಂಗಲ್ ಬಂದಿದೆ. ಗೇರ್ ಸೈಕಲ್ ವಿಷಯದಲ್ಲಿ ಹೊಸಬ, ಹಾಗಾಗಿ ನಿಮಗೇನಾದರೂ ಮಾಹಿತಿ ಬೇಕಿದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ಗೇರ್ ಸೈಕಲ್ ಬಗ್ಗೆ ಯಾರಿಗಾದ್ರೂ ತಿಳ್ಕೊಬೇಕಂತ. ಇನ್ನು ನನಗೆ ಸ್ಟಂಟ್ಸ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಸ್ಟಂಟ್ಸ್ ಎಲ್ಲ ಇನ್ನೂ ಕೂಡ ಮಾಡೋದಕ್ಕೆ ಬರೋದಿಲ್ಲ. ನಾನು ಇನ್ನೂ ಕಲಿಬೇಕು ಅದನ್ನ ಹೊಸದಾಗಿ. ನಾನು ಆ್ಯಕ್ಚುಲಿ ಸೊ ಡೈಲಿ ಯೂಸಿಗೋಸ್ಕರ ಹಾಗೆ ಒಂದು ಸೈಕಲ್ ಬ್ಲಾಗ್ ಟೈಪ್ ಮಾಡೋಣ ಅನ್ನೋ ಉದ್ದೇಶದಿಂದನೇ ನಾನು ಈ ಒಂದು ಸೈಕಲನ್ನು ತಗೊಂಡಿದ್ದು. ಸೊ ಡೈಲಿ ನನಗೊಂದು 10 ಸತಿ ಓಡಾಡೋಕ್ಕಿರ್ತದೆ. ನನ್ನ ಕೆಲಸನೇ ಅಂಥದ್ದು ಮನೆ ಹತ್ರ. ಡೈಲಿ ಗಂಟೆಗೆ ಒಂದು ಸತಿ ಅಂತೇಳಿ ಒಂದು 10-15 ಸತಿ ಓಡಾಡೋಕ್ಕಿರುತ್ತೆ. ಸೊ ಆ ಟೈಮಲ್ಲೆಲ್ಲ ಸೈಕಲ್ ತೊಗೊಂಬಂದರೆ ಅಟ್ಲೀಸ್ಟ್ ಒಂದು 2-3 ವೀಡಿಯೋಸ್ ಆದರೂ ಮಾಡ್ಬೋದು. ಸೊ ರೈಡಿಂಗಲ್ಲಿ ನಿಮ್ಮ ಹತ್ರ ಮಾತಾಡ್ಬೋದು. ಈ ರೀತಿಯ ಒಂದು ಯೋಚನೆ. ನನಗೂ ಕೂಡ ಈ ಚೆಸ್ಟ್ ಮೌಂಟ್ ಎಲ್ಲ ಹೊಸದು. ಮುಂದೆ ನಾನು ಸ್ಕೂಟಿ ತೊಗೊಂಡಿದ್ದಂಥ ಟೈಮಲ್ಲಿ ಮೋಟೋ ಬ್ಲಾಗ್ಗೋಸ್ಕರ ಒಂದು ಹೆಲ್ಮೆಟ್ ಮೌಂಟ್ನ ತಗೊಂಡಿದ್ದೆ.
ಸೊ ಚೆಸ್ಟ್ ಮೌಂಟ್ ಬಗ್ಗೆ ನಾನು ವೀಡಿಯೋಸ್ನ ನೋಡಿದ್ದೆ, ಬಟ್ ಯಾವ ಥರ ವೀಡಿಯೋಸ್ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸ್ವಲ್ಪ ಶೇಕ್ ಆಗುತ್ತೆ, ನನ್ನ ಸೈಕಾಟಿಗೆ ಜಂಪಲ್ಲೆಲ್ಲ ಶೇಕ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಶೇಕ್ ಆಗುತ್ತೆ. ಮತ್ತು ನನ್ನ ಫೋನಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ, ಹಾಗಾಗಿ ಅದು ಕೂಡ ಸ್ವಲ್ಪ ಅಂದರೆ ವೀಡಿಯೋ ಅಷ್ಟೊಂದು ವೈಡಾಗಿ ಬರೋದಿಲ್ಲ, ತುಂಬ ಜಂಪ್ ಆಗುತ್ತೆ. ಈ ಜಂಪಿಂಗಿಂದಾಗಿ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಅಲ್ಲಾಡುತ್ತೆ, ಸ್ಟೆಬಿಲೈಸೇಷನ್ ಇಲ್ಲ. ನನಗೂ ವೈಡ್ ಆ್ಯಂಗಲ್ ಕ್ಯಾಮ್ರಾದ ಫೋನ್ ತಗೋಬೇಕಂತಿತ್ತು. ಸೊ ನಾನು ಈ ಫೋನ್ ತಗೊಂಡಾಗ ಇದರಲ್ಲಿ ವೈಡ್ ಆ್ಯಂಗಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದರಲ್ಲಿ ಅಜೇ ಆಯ್ತಾ ಟೀ? ಇದರಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ, ಹಾಗಾಗಿ ಅಷ್ಟೊಂದು ಕ್ಲೀನಾಗಿ ವೀಡಿಯೋ ಬರೋದಿಲ್ಲ. ಒಂದು ರೈಡ್ ಮುಗಿಸ್ಕೊಂಡು ಬಂದೆ. ಇನ್ನೂ ಕೂಡ ನನಗಿದು ಅಂದರೆ ಈ ಚೆಸ್ಟ್ ಮೌಂಟ್ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸ್ತಾರೆ ವೀಡಿಯೋ ಮಾಡೋದಕ್ಕೆ. ಆದರೂ ಕೂಡ ಇಲ್ಲ, ವೀಡಿಯೋಸ್ ಮಾಡಬೇಕಂದ್ರೆ ಚೆಸ್ಟ್ ಮೌಂಟಲ್ಲೇ ವೀಡಿಯೋಸ್ ಮಾಡಬೇಕು ಸೈಕಲಲ್ಲಿ. ಅದೇ ಬಿಟ್ಟರೆ ಗೋಪ್ರೋ ಈ ಥರ ಜನರಿದ್ದರೆ ಹೆಲ್ಮೆಟ್, ಸೈಕಲಿಗೆ ಬರುವಂಥ ಹೆಲ್ಮೆಟ್ಗೆ ಮೌಂಟ್ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಗೋಪ್ರೋ ತಗೊಳ್ಳೋಕ್ಕಂತೂ ಆಗೋದಿಲ್ಲ. ಹಾಗಾಗಿ ಸದ್ಯಕ್ಕೆ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಮನೆಗೆ ಹೋಗ್ತಾ ಇದ್ದೀನಿ, ಕಾಡ್ದಾರಿಲಿ. ಇಲ್ಲೊಂದು ಸ್ವಲ್ಪ ಹೆದರಿಕೆ ಬರಲಿಕ್ಕೆ, ಯಾಕಂದರೆ ಇಲ್ಲಿ ಸ್ವಲ್ಪ ಮುಳುಗಿಳೆಲ್ಲ ಇರುತ್ತೆ. ಹಾಗಾಗಿ ಡೌನಲ್ಲಿ ಮಾತ್ರ ಬರೋದು, ಹೀಗೆ ಬರ್ತಾ ಬರೋದಿಲ್ಲ, ವಾಪಸ್ ಬರ್ತಾ ಮಾತ್ರ ಡೌನು. ಹಾಗಾಗಿ ಸ್ವಲ್ಪ ನೋಡ್ಕೊಂಡ್ಬರೋದು. ಮನೆಯಿಂದ ಬರ್ತಾ ನಾನು ತಳ್ಕೊಂಡೇ ಬರೋದು ಈ ರೋಡಲ್ಲಿ. ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡೆ. ನಂದು ಫೋನಲ್ಲಿ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ, ಹಾಗಾಗಿ ಆದರೂ ಕೂಡ ಕರೆಕ್ಟಾಗಿ ಬರಲಿಲ್ಲ ವೀಡಿಯೋ. ಸೊ ಈ ಒಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿದರೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಸ್ವಲ್ಪ ದೂರ ಹೋಗಿ ವೀಡಿಯೋಸ್ ಮಾಡೋಣ. ಯಾವುದಾದ್ರು ಒಂದು ಪ್ಲೇಸ್ ಇದ್ದರೆ, ನಮ್ಮೂರಿಂದ ಯಾವುದಾದ್ರು ಒಂದು ಪ್ಲೇಸ್ ಇದ್ದರೆ ತೋರಿಸೋಣ. ಈ ರೀತಿ ಒಂದು ಆಗುತ್ತೆ, ಅಂದರೆ ಒಂದು ಆಫ್ ರೋಡಿಂಗ್ ಏನಾದರೂ ಟ್ರೈ ಮಾಡೋಣ ಅಂಥೇಳಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಪೋರ್ಟ್ ಮಾಡಿ. ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್.